ಇದು ನಿಮಗೆ ಕೇಳಕ್ಕೆ ಡಿಫ್ರೆಂಟ್ ಅನ್ಸ್ಬೋದು, ಒಂಥರ ಅಜೀಬ್ ಅನ್ಸ್ಬೋದು. ಕರ್ನಾಟಕ ಪ್ಲೇಯರ್ ಇಂದನೇ ಕರ್ನಾಟಕದ ಸೋಲು. ಹೌದು ಗುರು, ಇದು ಕೇಳಕ್ಕೆ ಒಂಥರ ಡಿಫ್ರೆಂಟ್, ಒಂಥರ ಅಜೀಬ್ ಅನ್ಸಿದ್ರು ಕೂಡ ಇದೇ ನಿಜ ಹೇಳಬೇಕು ಅಂದರೆ ನಿನ್ನೆ ನೋಡ್ಬೋದು ನಿಮಗೆ ಗೊತ್ತಿರಂಗೆ ಕರ್ನಾಟಕ ಮತ್ತು ವಿದರ್ಭ ಸೆಮಿಫೈನಲ್ ಮ್ಯಾಚ್ ಕೂಡ ಆಯಿತು ವಿಜಯಜಾರ ಟ್ರೋಫಿಯಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕ ಟೀಮ್ ಲಾಸ್ ಕೂಡ ಆಗಿದೆ ವಿದರ್ಭ ಅಗೇನ್ಸ್ಟ್. ಮತ್ತೆ ವಿದರ್ಭ ಕಡೆಯಿಂದ ಆಡಿದ ಕರ್ನಾಟಕದ ಒಬ್ಬ ಪ್ಲೇಯರ್ 70 ರನ್ ಕಾಂಟ್ರಿಬ್ಯೂಷನ್ ಮಾಡಿ ನಮ್ಮ ಇಂಡಿಯಾ ಅನ್ನೋದೇ ಬಾಯಿಗೆ ಬರ್ದು ಕರ್ನಾಟಕ ಟೀಮ್ನ ಲಾಸ್ಗೆ ಕಾರಣ ಕೂಡ ಆಗಿದ್ರೆ. ಅದಾದ ನಿನ್ನೆ ಮ್ಯಾಚಲ್ಲಿ ವಿದರ್ಭ ಟೀಮ್ ಕಡೆಯಿಂದ ಇಬ್ರು ಪ್ಲೇಯರು ಸಾಲಿಡ್ ಅಂದ್ರೆ ಸಾಲಿಡ್ ಆಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಒಬ್ಬ ಅಂತೂ 135 ರನ್ ಕಾಂಟ್ರಿಬ್ಯೂಷನ್ ಮಾಡಿರೋದು. ಅದಾದ್ಮೇಲೆ ಇನ್ನೊಬ್ಬ ಬೌಲರ್ ಒಂದೇ ಮ್ಯಾಚಲ್ಲಿ 5 ವಿಕೆಟ್ ಅನ್ನ ಎತ್ಬಿಟ್ಟಿಯಾನೆ. ಹಾಗಾದ್ರೆ ನಿನ್ನೆ ಮ್ಯಾಚಲ್ಲಿ ಏನಾಯ್ತು ಮತ್ತೆ ನಮ್ಮ ಕರ್ನಾಟಕ ಸೋಲಿಗೆ ಏನು ಮೇನ್ ಕಾರಣ, ಮತ್ತೆ ಯಾರ್ಯಾರು ಹೇಗೆ ಆಡಿದ್ರೆ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ಅನಲೈಸ್ ಕೂಡ ಮಾಡೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಮತ್ತೆ ನಮ್ಮ ಕರ್ನಾಟಕ ಯಾವ ಪ್ಲೇಯರ್ ನಮ್ಮ ಕರ್ನಾಟಕದ ಸೋಲಿಗೆ ಕಾರಣ ಆದ್ರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರ್ಬೋದು, ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿನ್ನೆ ಟಾಸ್ ಅಲ್ಲೇ ನಮ್ಮ ಕರ್ನಾಟಕ ಸ್ವಲ್ಪ ಎಫೆಕ್ಟ್ ಅನ್ನ ಕೂಡ ಮಾಡ್ಕೊಂಡಿದೆ. ನಿನ್ನೆ ಕರ್ನಾಟಕ ಟಾಸ್ ಅನ್ನ ವಿನ್ ಕೂಡ ಆಯ್ತು. ಆಕ್ಚುಲಿ ನಿನ್ನೆ ಅದು ಬೌಲಿಂಗ್ ಪಿಚ್ ಇತ್ತು ಅನ್ಸುತ್ತೆ. ನಮ್ಮ ಕರ್ನಾಟಕ ಟಾಸ್ ವಿನ್ ಆಗಿಬಿಟ್ಟು ಬ್ಯಾಟಿಂಗ್ ನ ಸ್ಟಾರ್ಟಿಂಗ್ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ರು. ಇದೆಲ್ಲ ಒಂದ್ ಕಡೆ ಮೈನಸ್ ಆಯ್ತು ಅಂತ ಈಗಾಗಲೇ ತುಂಬಾ ಜನ ಎಕ್ಸ್ಪರ್ಟ್ಸ್ ಗಳು ಅನಲೈಸ್ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಇದು ಕೂಡ ಒಂದು ಮೇನ್ ಫ್ಯಾಕ್ಟರ್ ಕೂಡ ಆಗಿರ್ಬೋದು. ನಮ್ಮ ಕರ್ನಾಟಕ ಟಾಸ್ ಅಲ್ಲಿ ಎಲ್ಲೋ ಎಡುತ್ತಾ ಅಂತ. ಟಾಸ್ ವಿನ್ ಆದ್ರೂ ಕೂಡ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮುಗ್ಧ ಆಗೋದು, ಚೇಸಿಂಗ್ ಮಾಡಕ್ ಈಸಿ ಆಗೋದು. ಬಟ್ ಇವರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲೋ ಎಡಿದ್ರು ಅಂತ ಒಂದ್ ಕಡೆ ಅನಲೈಸ್ ಕೂಡ ಈಗಾಗಲೇ ಮತ್ತೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿನ್ನೆ ಮ್ಯಾಚಸ್ ಏನಾಯ್ತು ಅಂತ ನೋಡಕ್ ಹೋದ್ವಿ ಅಂದ್ರೆ ಕರ್ನಾಟಕ ಫಸ್ಟ್ ಇನ್ನಿಂಗ್ಸ್ ಕೂಡ ಮಾಡ್ತು. ಸ್ಟಾರ್ಟಿಂಗ್ ನೋಡ್ಬೋದು ಮಯಾಂಕ್ ಅಗ್ರವಾಲ್ ಪಡಿಕಲ್ ಅಂತೂ 0 ಪರ್ಫಾರ್ಮೆನ್ಸ್ ಗುರು. ಇಷ್ಟು ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ಕೊಂಡ್ಬಂದು ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಅಲ್ಲಿ ಏನಕ್ಕೆ ಈ ತರ ಆಡ್ತಂತ ಗೊತ್ತಾಗಲ್ಲ. ಲಾಸ್ಟ್ 2 ಮ್ಯಾಚಸ್ ಕೂಡ ಅಷ್ಟೇ, ಅದು ಕ್ವಾರ್ಟರ್ ಫೈನಲ್ ಗಿಂತ ಮುಂಚೆ ಒಂದು ಮ್ಯಾಚ್ ಆಯ್ತಲ್ಲ ಅವಾಗಲೂ ಕೂಡ ಅಷ್ಟೇ ಅಂತ ಪರ್ಫಾರ್ಮೆನ್ಸ್ ಕೂಡ ನೋಡಕ್ ಸಿಗಲಿಲ್ಲ. ಅದಾದ್ಮೇಲೆ ನಿನ್ನೆ ಸೆಮಿಫೈನಲ್ ಅಂತೂ ಕೇಳಂಗೆ ಎಲ್ಲ ಆ ಥರ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರೆ ಟಾಪ್ 2 ಬ್ಯಾಟ್ಸ್ಮನ್ಸ್ ಯಾರು ಮಯಾಂಕ್ ಅಗ್ರವಾಲ್ ನೋಡ್ಬೋದು 10 ಬಾಲ್ಗೆ 9 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಪಡಿಕಲ್ ಅಂತೂ ಕೇಳಂಗೆ ಇಲ್ಲ, 19 ಬಾಲ್ಗೆ 4 ರನ್ ಹೊಡೆದ್ಬಿಟ್ಟು ಔಟ್ ಅನ್ನ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಯಾರು ನಿನ್ನೆ ಮ್ಯಾಚ್ ಅಲ್ಲಿ ನಮ್ಮ ಕರ್ನಾಟಕ ಟೀಮ್ ಕಡೆಯಿಂದ ಚೆನ್ನಾಗಿ ಆಡಿದ್ರೆ ಅಂದ್ರೆ ಯಾರು ಕರುಣ್ ನಾಯರ್ ನೋಡ್ಬೋದು 90 ಬಾಲ್ಗೆ 70 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಧ್ರುವ್ ಪ್ರಭಾಕರ್ 33 ಬಾಲ್ಗೆ 28 ರನ್ನು. ಅದಾದ್ಮೇಲೆ ಶ್ರೀಜಿತ್ 56 ಬಾಲಿಗೆ 54 ರನ್ನ ಕೂಡ ಹೊಡೆದಿರುವಂಥದ್ದು. ಅದಾದ್ಮೇಲೆ ಶ್ರೇಯಸ್ ಗೋಪಾಲ್ ಕೂಡ ನಿನ್ನೆ ಆಡಿದವರು ಬೌಲರ್ ನೋಡ್ಬೋದು, ಆದ್ರೂ ಕೂಡ 39 ಬಾಲಿಗೆ 36 ರನ್ನ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದ್ರೆ. ಅದಾದ್ಮೇಲೆ ಅಭಿನವ್ ಮನೋಹರ್ 20 ರನ್ನ ಕೂಡ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಇಬ್ರು ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿ ಟೀಮಿಗೆ ಒಂದು ದೊಡ್ಡ ಹೊಡೆತ ಮತ್ತೆ ಟೀಮ್ ಲಾಸ್ ಆಗೋ ತರ ಕೂಡ ಮಾಡಿದ್ರೆ ಅಂತ ಹೇಳ್ಬೋದು. ಇಷ್ಟು ಮ್ಯಾಚ್ ಅನ್ನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ನಿನ್ನೆ ಒಂದೇ ಒಂದು ಮ್ಯಾಚ್ ಅನ್ನ ಚೆನ್ನಾಗಿ ಆಡಿದ್ರು ಕೂಡ ನಾವು ಡೈರೆಕ್ಟ್ ಫಿನಲ್ ಆಗಿ ಎಂಟ್ರಿ ಆಗ್ಬಿತ್ತು. ಅದಾದ್ಮೇಲೆ ಇನ್ಯಾರು ಕೂಡ ಇನ್ನೆಲ್ಲ ಬೌಲರ್ಸ್ ಬಿಡಿ. ಅದಾದ್ಮೇಲೆ ಇನ್ನ ವಿದರ್ಭ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದ್ರೆ ಗುರು ನೋಡ್ಬೋದು ಯಾರೋ ಒಬ್ಬ ದರ್ಶನ್ ನಲ್ಕಂಡೆ 10 ಓವರಲ್ಲಿ ಹಿಂಗೆ ಕಂಟ್ರೋಲ್ ಮಾಡಿಯಾನೆ ಅಂದ್ರೆ 5 ವಿಕೆಟ್ ಅನ್ನ ತೆಗೆದಿರುವಂಥದ್ದು. ಅದಾದ್ಮೇಲೆ 48 ರನ್ನ ಕೂಡ ಹೊಡ್ಸ್ಕೊಂಡ್ರೆ 4.8 ಎಕಾನಮಿಯಲ್ಲಿ ಬೌಲಿಂಗ್ ಅನ್ನ ಕೂಡ ಮಾಡಿರುವಂಥದ್ದು. ಅದಾದ್ಮೇಲೆ ಇನ್ನೊಬ್ಬ ಯಾರು ಅಂದ್ರೆ ಯಶ್ ತಾಕೂರ್, ಇವನು ಸ್ವಲ್ಪ ಹೊಡ್ಸ್ಕೊಂಡಿದ್ದಾನೆ. ಅದಾದ್ಮೇಲೆ 2 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾನೆ. ಅದಾದ್ಮೇಲೆ ನಮ್ಮ ಕರ್ನಾಟಕದವರು 10 ವಿಕೆಟ್ ಅನ್ನ ಅಂದ್ರೆ ಆಲ್ ಔಟ್ ಆಗ್ಬಿಟ್ಟು 280 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ತಗೊಳ್ಳಿ ಕಡೆ ವಿದರ್ಭದ ಒಂದು ಮ್ಯಾಚ್ ಸ್ಟಾರ್ಟ್ ಕೂಡ ಆಯ್ತು. ಈ ಟೀಮಲ್ಲಿ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬಂದ ಟಾಪ್ ಆರ್ಡರ್ ಬ್ಯಾಟ್ಮನ್ ಒಬ್ಬ ಫ್ಲಾಪ್ ಕೂಡ ಆಗಿದ್ದಾರೆ. ಅಥರ್ವ ಟೈಡೆ ಕೇವಲ 14 ಬಾಲಿಗೆ 6 ರನ್ನ ಕೂಡ ಹೊಡೆದಿದ್ದಾರೆ ಅಷ್ಟೇ. ಅದಾದ್ಮೇಲೆ ತಗೊಳ್ಳಿ ಈ ಕಡೆ ಅಮನ್ ಮೊಕಡೆ ಅಂತ 122 ಬಾಲಿಗರು 138 ರನ್ನ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದು. 12 4 ಮತ್ತೆ 2 6 ಅನ್ನ ಕೂಡ ಕೂರಿಸಿದ್ದಾರೆ. ಅದಾದ್ಮೇಲೆ ಧ್ರುವ್ ಶೋರೆ 64 ಬಾಲಿಗೆ 47 ರನ್ನ ಕೂಡ ಹೊಡೆದಿರುವಂಥದ್ದು. ಆದ್ಮೇಲೆ ಅವಾಗಲೇ ಹೇಳಿದ್ನಲ್ಲ ನಮ್ಮ ಕರ್ನಾಟಕದ ಪ್ಲೇಯರು ನಮ್ಮ ಕರ್ನಾಟಕದ ಸೋಲಿಗೆ ಕಾರಣ ಅಂತ ಸಮರ್ಥ್ ಆರ್ ಅಂತ 69 ಬಾಲಿಗೆ ಗುರು 76 ರನ್ನ ಹೊಡೆದಿರುವಂಥದ್ದು. ಅದು 110 ಸ್ಟ್ರೈಕ್ ರೇಟ್ ಅಲ್ಲಿ ಲೆಕ್ಕ ಕೊಡಿ ಯಾವ ತರ ನಿನ್ನೆ ಗೇಮ್ ಅನ್ನ ಆಡಿರ್ಬೋದು ಅಂತ. ಆಕ್ಚುಲಿ ಇವ್ರು ಬಂದ್ಬಿಟ್ಟು ಮೈಸೂರು ಅವರು ಅಂತ ಅಪ್ಡೇಟ್ ಕೂಡ ಇದೆ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ಮತ್ತೆ ನಮ್ಮ ಕರ್ನಾಟಕದವ್ರು ಕೂಡ ಆಗಿರೋದ್ರಿಂದ ಸೊ ಇವ್ರ ಮೇಲೆ ತುಂಬಾ ನ್ಯೂಸಸ್ ಕೂಡ ಬರ್ತಿರುವಂಥದ್ದು. ನಮ್ಮ ಕರ್ನಾಟಕ ಪ್ಲೇಯರು ನಮ್ಮ ಕರ್ನಾಟಕನ ಸೋಲ್ಸಾಗೆ ಮಾಡಿಬಿಟ್ರು ಅಂತ. ಸೊ ಎನಿವೇ ಏನೂ ಮಾಡಂಗಿಲ್ಲ, ಗೇಮ್ ಅಂದಮೇಲೆ ನಾವು ಆಡಲೇಬೇಕಾಗುತ್ತೆ. ಅದಾದ್ಮೇಲೆ ರೋಹಿತ್ ಬಿನ್ಕರ್ 11 ರನ್ನ ಕೂಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದು. ಅದಾದ್ಮೇಲೆ ವಿದರ್ಭ ತುಂಬಾ ಈಸಿಯಾಗಿ ಈ ರನ್ನ ಅಂದ್ರೆ ಕರ್ನಾಟಕದ 280 ರನ್ನ ಚೇಸ್ ಕೂಡ ಮಾಡಿರುವಂಥದ್ದು. ಏನೂ ಮಾಡಂಗಿಲ್ಲ. ಈಗ ಫೈನಲ್ ಆಗಿ ಕರ್ನಾಟಕ ಮನೆ ಕೂಡ ಹೋಗಿದೆ. ಸೊ ಫೈನಲಿಗೆ ಎಂಟ್ರಿ ಆಗಿತ್ತು ಅಂದ್ರೆ ಈ ಸಲ ಕೂಡ ಇನ್ನೊಂದು ಕಪ್ಪನ್ನ ಎತ್ಬರಿತ್ತು. ಬಟ್ ಬ್ಯಾಡ್ ಲಕ್, ಏನೂ ಮಾಡಂಗಿಲ್ಲ. ಸೊ ಈ ಮ್ಯಾಚ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯ ಮತ್ತೆ ಫೀಡ್ಬ್ಯಾಕ್ಸ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.